ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಭಿಜಿತ್ ದೀಪ್ಗೆ, ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ, ಆ ವ್ಯಕ್ತಿಯ ಮೇಲೆ ನಿನ್ನೆ ಜೈಪುರದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಗೂಂಡಾಗಳಿಂದ ಹಲ್ಲೆ ಮಾಡಲಾಯಿತು. ಆ ಗೂಂಡಾಗಳ ಪೈಕಿ ಒಬ್ಬ, ಇಲ್ಲಿಯವರೆಗೆ 5 ಜನರ ಬಂಧನ ಆಗಿದೆ. ಅದರಲ್ಲಿ ಒಬ್ಬನದ್ದು ಅಧಿಕೃತವಾಗಿ RSS ಗೂಂಡಾ ಅನ್ನೋದು ದಾಖಲೆ ಸಮೇತವಾಗಿ ಪ್ರೂವ್ ಆಗಿದೆ. ಅವನೇ ಎಲ್ಲ ಕಡೆ ಪೋಸ್ಟ್ ಮಾಡ್ಕೊಂಡಿದ್ದಾನೆ, ತಾನು RSS ಅಂತ. RSS ನ ಬಟ್ಟೆಯಲ್ಲಿ, RSS ನ ಡ್ರೆಸ್ ನಲ್ಲಿ ಅವನೇ ಫೋಟೋಗಳನ್ನ ಹಾಕೊಂಡಿದ್ದಾನೆ. ಹಾಗಾಗಿ ಅವನು ಅಧಿಕೃತವಾಗಿ RSS ನ ಗೂಂಡಾ. ನಿನ್ನೆ ಹಲ್ಲೆ ಮಾಡಿದ್ದಾನೆ. ಸೊ ನಿನ್ನೆ ಏನೆಲ್ಲ ಆಯ್ತು ಜೈಪುರದಲ್ಲಿ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಏನು ಒಂದೊಂದು ಸಿಟಿಯಲ್ಲಿ, ಒಂದೊಂದು ನಗರದಲ್ಲಿ ಒಂದೊಂದು ದಿನ ಪ್ರತಿಭಟನೆ ಹಮ್ಮಿಕೊಳ್ತಾ ಇರುವಂತಹ ಒಂದು ಸರಣಿ ಏನಿದೆ, ಅದರಲ್ಲಿ ಏನು ಬೆಳವಣಿಗೆಗಳಾಗ್ತಿದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮೊದಲಿಗೆ ಡಿಸೆಂಬರ್ 6ನೇ ತಾರೀಕು ಮೊಟ್ಟ ಮೊದಲ ಪ್ರತಿಭಟನಾ ಸಮಾರಂಭ ಆಯಿತು ಅಥವಾ ಕಾರ್ಯಕ್ರಮ ಆಯಿತು. ಎಲ್ಲಿ? ದೆಹಲಿಯ ಜಂತರ್ ಮಂತರ್ನಲ್ಲಿ. ಅಭಿಜಿತ್ ದೀಪ್ಗೆ ಅವತ್ತು ತಾನೇ ಅಮೆರಿಕದಿಂದ ಭಾರತಕ್ಕೆ ಬಂದಿಳಿದು ತಕ್ಷಣನೇ ಅಲ್ಲಿಂದ ಪಾರ್ಲಿಮೆಂಟರಿ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಸೀದಾ ಜಂತರ್ ಮಂತರ್ಗೆ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಸುಮಾರು ಹೊತ್ತು ಅಲ್ಲಿದ್ರು. ಬಟ್ ಆ ನಂತರ ಅನಾರೋಗ್ಯದ ಕಾರಣಕ್ಕೆ, ಯಾಕೆಂದ್ರೆ ಅಮೆರಿಕದಿಂದ ಸುಮಾರು 11-12 ಗಂಟೆಗಳ ಪ್ರಯಾಣದ ನಂತರ ಬಂದಿದ್ದರಿಂದ ಬೇಗನೆ ಮಧ್ಯಾಹ್ನ 2-3 ಗಂಟೆಗೆಲ್ಲ ಅಲ್ಲಿಂದ ಹೊರಟು ಹೋದ್ರು, ರೆಸ್ಟ್ ತಗೋಬೇಕು ಅಂತ. ಅಷ್ಟರ ಮಟ್ಟಿಗೆ ಅವತ್ತಿನ ಪ್ರತಿಭಟನೆ ಸಫಲವಾಗಿತ್ತು, ಯಾಕಂದ್ರೆ ಸಾಕಷ್ಟು ಜನ ಸಹ ಸೇರಿದ್ರು. ಸೊ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಯಾರಿದು ಅಭಿಜಿತ್ ದೀಪ್ಗೆ ಅನ್ನೋದ್ರ ಬಗ್ಗೆ ತಮಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಈ ದೇಶದ CJ ಚೀಫ್ ಜಸ್ಟಿಸ್ ಅವರು ಒಂದು ಕಾಮೆಂಟ್ ಅನ್ನ ಪಾಸ್ ಮಾಡಿದ್ರು. ಜಸ್ಟಿಸ್ ಸೂರ್ಯಕಾಂತ್ ಅವರು ಏನಂತ? ನಿರುದ್ಯೋಗಿಗಳು ಕೆಲಸ ಕಾರ್ಯ ಇರಲ್ಲ, ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದು ಮೀಡಿಯಾ, ಸೋಷಿಯಲ್ ಮೀಡಿಯಾ, RTI ಕಾರ್ಯಕರ್ತರು, ಹೋರಾಟಗಾರರು, ಹೀಗೆ ಎಲ್ಲೆಲ್ಲೋ ಸೇರ್ಕೊಂಡು ಈ ವ್ಯವಸ್ಥೆಯ ವಿರುದ್ಧ ಪಿತೂರಿಗಳನ್ನು ಮಾಡ್ತಿರ್ತಾರೆ, ವ್ಯವಸ್ಥೆಯ ಮೇಲೆ ಮುಗಿ ಬೀಳ್ತಾ ಇರ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ರು. ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಟೀಕೆಗಳಿಗೆ ಗುರಿಯಾಯಿತು, ವಿಮರ್ಶೆಗೆ ಗುರಿಯಾಯಿತು. ಏನೇನೋ ಆಗ್ತಿರ್ಬೇಕಾದ್ರೆ ತಕ್ಷಣನೇ ಅದಕ್ಕೊಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ರು. ಆ ಕ್ಲಾರಿಫಿಕೇಶನ್ ಅವರು ಹೇಳಿದ್ದೇನು ಅಂದ್ರೆ, ನಾನು ಹೇಳಿದ್ದು ನಿರುದ್ಯೋಗಿಗಳ ಬಗ್ಗೆ ಅಲ್ಲ, ಫೇಕ್ ಸರ್ಟಿಫಿಕೇಟ್ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳ ಬಗ್ಗೆ ನಾನು ಹೇಳಿದ್ದು. ಹಾಗಾಗಿ ನನ್ನ ಒಂದು ಹೇಳಿಕೆಯನ್ನ ತಪ್ಪಾಗಿ ಕೋಟ್ ಮಾಡಲಾಗ್ತಾ ಇದೆ, ತಪ್ಪಾಗಿ ತೋರಿಸ್ತಾ ಇದ್ದೀರಿ, ತಿರುಚಿಬಿಟ್ಟಿದ್ದಾರೆ ಜನ ಅಂತ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳ್ಕೊಂಡ್ರು. ಬಟ್ ಅದನ್ನ ಸ್ವೀಕರಿಸೋದಕ್ಕೆ ಯಾರೂ ಸಿದ್ಧ ಇರಲಿಲ್ಲ. ಅವರ ಹಳೇ ಏನು ಇಂಟರ್ಪ್ರಿಟೇಷನ್ ಇತ್ತು, ಹಳೇದು ಹೇಳಿಕೆ ಏನು ಅಂತ ಪ್ರಸಾರ ಆಯ್ತೋ ಎಲ್ಲ ಕಡೆ, ಅಥವಾ ಪ್ರಚಾರ ಪಡ್ಕೊಳ್ತೋ, ನಿರುದ್ಯೋಗಿಗಳಿಂದನೇ ಇಷ್ಟೆಲ್ಲ ಸಮಸ್ಯೆ ಅನ್ನೋ ರೀತಿಯಲ್ಲಿ, ಅವರು ಪ್ಯಾರಾಸೈಟ್ಗಳು, ಕಾಕ್ರೋಚ್ಗಳು ಅನ್ನೋ ರೀತಿಯಲ್ಲಿ ಅದು ಹಾಗೆ ಉಳ್ಕೊಳ್ತು. ಅದರ ಭಾಗವಾಗಿ ಎಲ್ಲರೂ ತಮ್ಮದೇ ರೀತಿಯಾದಂತಹ ಪ್ರತಿಭಟನೆಗಳನ್ನ ಅಥವಾ ಪ್ರತಿರೋಧವನ್ನ, ಪ್ರತಿಕ್ರಿಯೆಯನ್ನ, ವಿಮರ್ಶೆಯನ್ನ ಮಾಡ್ತಿರ್ಬೇಕಾದ್ರೆ, ಅಮೆರಿಕದ ಬೋಸ್ಟನ್ ನಲ್ಲಿ ಕುಳಿತಿದ್ದಂತಹ, ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂತಹ ಅಭಿಜಿತ್ ದೀಪ್ಗೆ ಅನ್ನುವಂತಹ 30 ವರ್ಷದ ಯುವಕ ಒಂದು ಪೋಸ್ಟರ್ ಬಿಡ್ತಾನೆ. ಆನಂತರ ಒಂದು ವೆಬ್ಸೈಟ್ ಬಿಡ್ತಾನೆ, ತಮಾಷೆಗೆ ಅಂತ ಬಿಟ್ಟಿದ್ದು, ವ್ಯಂಗ್ಯ ಮಾಡೋದಕ್ಕೆ, ಈ CJI ಅವರ ಹೇಳಿಕೆಯನ್ನ ವ್ಯಂಗ್ಯ ಮಾಡೋದಕ್ಕೆ. ಬಿಜೆಪಿ ಹೇಗಿದೆಯಲ್ಲ, ಭಾರತೀಯ ಜನತಾ ಪಾರ್ಟಿ, ಅದೇ ರೀತಿ ಕಾಕ್ರೋಚ್ ಜನತಾ ಪಾರ್ಟಿ. CJI ನಮ್ಮನ್ನ ಕಾಕ್ರೋಚ್ ಅಂತ ಕರೆದು ಬಿಟ್ರು, ಪ್ಯಾರಾಸೈಟ್ ಅಂತ ಕರೆದು ಬಿಟ್ರು, ಹಾಗಾಗಿ ನಾವು ಕಾಕ್ರೋಚ್ಗಳೇ. ಹೌದೇ, ಏನೀಗ ನಾವು ಕಾಕ್ರೋಚ್ಗಳೇ, ಯುವ ಜನತೆ ಪೂರ್ತಿ ಕಾಕ್ರೋಚ್ಗಳೇ, ತಗೊಳ್ಳಿ ನಮ್ಮ ಹೆಸರಲ್ಲಿ ನಾವು ಒಂದು ಪಕ್ಷನ ಮಾಡ್ಬಿಡ್ತೀವಿ ಅನ್ನೋ ರೀತಿ ಕಾಮಿಡಿಗೆ, ತಮಾಷೆಗೆ ಒಂದು ಬಿಟ್ಟಿದ್ದು, ಅದು ಸಂಪೂರ್ಣವಾಗಿ ಹಿಟ್ ಆಗೋಯ್ತು. ಯುವಕರು ಸ್ವೀಕರಿಸ್ಬಿಟ್ರು. ಯಾವ ಮಟ್ಟಕ್ಕೆ ಅಂದ್ರೆ, ಕೇವಲ 10-11 ದಿನಗಳಲ್ಲಿ 2 ಕೋಟಿಗೂ ಮೀರಿ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ನಲ್ಲಿ ಬಂದ್ಬಿಟ್ರು. ಅಲ್ಲಿಂದ ಅದು ಸೀರಿಯಸ್ನೆಸ್ ಪಡ್ಕೊಳ್ಳೋದಕ್ಕೆ ಶುರುವಾಯಿತು. ಸೊ ಅಭಿಜಿತ್ ದೀಪ್ಗೆಗೂ ಆ ಸೀರಿಯಸ್ನೆಸ್ ಅರ್ಥ ಆಯಿತು. ನಾನು ಭಾರತಕ್ಕೆ ಬರ್ತಿದ್ದೀನಿ, ಬಂದು ಪ್ರತಿಭಟನೆ ಮಾಡೋಣ. ಈ ದೇಶದ ನಮ್ಮ ಮೊದಲ ಬೇಡಿಕೆಯಾಗಿ ಈ ದೇಶದ ಶಿಕ್ಷಣ ಸಚಿವ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಪಡ್ಕೊಳ್ಳೋಣ.
ಯಾಕೆಂದ್ರೆ ನೀಟ್ ಪೇಪರ್ ಲೀಕ್ ನಿಂದ ಇಡೀ ದೇಶದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಮಸ್ಯೆಗೆ ಒಳಗಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಪರೀಕ್ಷೆಗಳೆಲ್ಲ ಲೀಕ್ ಆಗಿದ್ದಾವೆ. ಒಟ್ಟಾರೆಯಾಗಿ 1 ಕೋಟಿ ಅಭ್ಯರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಪೇಪರ್ ಲೀಕ್ ನಿಂದ ಎಫೆಕ್ಟ್ ಆಗಿದ್ದಾರೆ. ನಾನು ಬರ್ತೀನಿ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಬೇಡಿಕೆ ಇಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದಾನೆ ಘೋಷಣೆ ಮಾಡಿದ್ರು. ಬಂದ ತಕ್ಷಣನೇ ಇಲ್ಲಿ ಯೂಶ್ವಲ್ ಆಗಿ 5-6 ದಿನಗಳ ಮೊದಲು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂದ್ರೆ ಅರ್ಜಿ ಸಲ್ಲಿಸಬೇಕು ಪೊಲೀಸರಿಗೆ ಅನುಮತಿಗೆ. ಆದ್ರೆ ಇದಕ್ಕೆ ಕೆಲವೇ ನಿಮಿಷಗಳಲ್ಲಿ ಅದನ್ನ ಓಕೆ ಮಾಡಿದ್ರು. ಅಲ್ಲಿ ಜಂತರ್ ಮಂತರ್ನಲ್ಲಿ ಇಡೀ ದಿನ ಪ್ರತಿಭಟನೆ ಆಯಿತು. ಆ ನಂತರ ಅದನ್ನ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಅಥವಾ ಮುಖ್ಯವಾದ ನಗರಗಳಿಗೆ ತಗೊಂಡು ಹೋಗ್ಬೇಕು ಅಂದ್ರು. ಮೊನ್ನೆ ಭಾನುವಾರ ಬೆಂಗಳೂರಿನಲ್ಲೂ ಸಹ ಪ್ರತಿಭಟನೆ ಆಯಿತು. ಅದೇ ರೀತಿ ನಿನ್ನೆ ಜೈಪುರದಲ್ಲಿ, ರಾಜಸ್ಥಾನದ ಜೈಪುರದಲ್ಲಿ ಪ್ರತಿಭಟನೆ ಇತ್ತು. ಅಲ್ಲಿ ಒಂದಷ್ಟು ಗೂಂಡಾಗಳು ಬಂದು ಸೇರ್ಕೊಂಡ್ರು, ಕಿಡಿಗೇಡಿಗಳು ಬಂದು ಸೇರ್ಕೊಂಡ್ರು. ಆರಂಭದಿಂದಲೂ ಕಿಡಿಗೇಡಿಗಳು ಬಂದು ಸೇರ್ಕೊಳ್ತಾನೆ ಇದ್ದಾರೆ. ಡಿಸೆಂಬರ್ 6ನೇ ತಾರೀಕು ನಡೆದ ಮೊದಲ ಪ್ರತಿಭಟನೆಯಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿ ಪ್ರತಿಭಟನೆಯಲ್ಲೂ ಸಹ ಕಿಡಿಗೇಡಿಗಳು ಬಂದು ಸೇರ್ತಾನೆ ಇದ್ದಾರೆ. ಬಟ್ ಹಿಂಸಾತ್ಮಕ ಸ್ವರೂಪಕ್ಕೆ ಹೋಗೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಅಲ್ಲಿಯವರೆಗೆ ಹೋಗಿರ್ಲಿಲ್ಲ. ಅದು ಅಲ್ಲಿ ಬೇರೆ ರೀತಿಯಾದಂತಹದ್ದನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ರು. ಅಲ್ಲಿ ಬಂದು ಬೇರೆ ರೀತಿ ಹೇಳಿಕೆ ಕೊಡೋದು, ಮೀಡಿಯಾ ಮುಂದೆ ಹೇಳಿಕೆಗಳನ್ನ ಕೊಡೋದು, ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ದೇಶದ್ರೋಹದ ಪಕ್ಷ ಅಥವಾ ದೇಶದ್ರೋಹದ ಗುಂಪು ಅನ್ನೋದನ್ನ ಬಿಂಬಿಸೋದಕ್ಕೆ ಅವರೇ ಯಾರೋ ಒಬ್ಬರು ನಿಂತ್ಕೊಂಡು ಒಂದು ವಿಡಿಯೋದಲ್ಲಿ ನಾನು ಈ ಪಕ್ಷವನ್ನು ಬೆಂಬಲಿಸ್ತೀನಿ, ಕಾಕ್ರೋಚ್ ಜನತಾ ಪಾರ್ಟಿನೇ ನಾನೇ ಕಾಕ್ರೋಚು, ಆದ್ರೆ ಈ ದೇಶವನ್ನ 9 ತುಂಡು ಮಾಡ್ತೀವಿ, ಅದೇ ನಮ್ಮ ಉದ್ದೇಶ ಅಂದ್ಬಿಟ್ಟ. ನಂತರ ಅವನ ಮೇಲೆ ಕೇಸ್ ಆಗುತ್ತೆ ಅಂದ ತಕ್ಷಣ ಒಂದು ದೊಡ್ಡ ಲೀಡರ್ ಬಿಜೆಪಿ ಅವನು ಟ್ವೀಟ್ ಮಾಡ್ಕೊಳ್ತಾನೆ, ಇಲ್ಲ ಅದು ವ್ಯಂಗ್ಯವಾಗಿ ಹೇಳಿದ್ದು, ನಮ್ಮ ಹುಡುಗನೇ ಅವನು, ಬಿಜೆಪಿ ಅವನು ಅಂತ. ಆ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು. ಇನ್ನು ಬಿಜೆಪಿ ಏನೇನ್ ಮಾಡ್ತು ಈ ಪಕ್ಷವನ್ನ ಅಥವಾ ಈ ಒಂದು ಸಂಘಟನೆಯನ್ನ ತಡೆಯೋದಕ್ಕೆ, ಹೊಸಕ್ಕಿ ಹಾಕೋದಕ್ಕೆ ಆಮೇಲೆ ಹೇಳ್ತೀನಿ. ಸೊ ನಿನ್ನೆ ಜೈಪುರದಲ್ಲಿ ಒಂದಷ್ಟು ಗೂಂಡಾಗಳು ಕೈ ಮಾಡುವ ಹಂತಕ್ಕೆ ಹೋದ್ರು, ಕಪಾಳ ಮೋಕ್ಷೆ ಮಾಡಿದ್ರು. ಯಾರಿಗೆ? ಅಭಿಜಿತ್ ದೀಪಿಕೆಗೆ. ಮೆರವಣಿಗೆಯಲ್ಲಿ ಆತನನ್ನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಲ್ಲೆ ನಡೆಸ್ಬಿಟ್ರು. ಆ ಹಲ್ಲೆಯ ನಂತರ ಅಲ್ಲಿದ್ದಂತಹ ಜಿರಳೆಗಳು ಆ ಹಲ್ಲೆಕೋರರನ್ನ, ಅದರಲ್ಲೂ ವಿಶೇಷವಾಗಿ ರಾಕೇಶ್ ಗುರ್ಜರ್ ಅನ್ನುವಂಥವನು, ಬಿಜೆಪಿಯ ಪಕ್ಕ ಬಿಜೆಪಿ ಅವನದೇ ಫೇಸ್ಬುಕ್ ವಾಲ್ ಎಲ್ಲ ನೋಡಿದ್ರೆ ಬಿಜೆಪಿಯ ವೇಷದಲ್ಲಿ ಇದ್ದಾನೆ ಅವನು ಹೇಳ್ಕೊಂಡಿದ್ದಾನೆ. ಅವನಿಗೆ ಮಾತ್ರ ಜಿರಳೆಗಳು ಸರಿಯಾದಂತಹ ಪೆಟ್ಟನ್ನ ಕೊಟ್ಟವು, ಹಿಡ್ಕೊಂಡು ಸರಿಯಾಗಿ ಬಾರಿಸಿದ್ರು. ಆದ್ರೆ ಇವೆಲ್ಲ ಮಾನಗೆಟ್ಟ ಜನ್ಮಗಳು, ಅವಕ್ಕೆ ದೇಶ ಸರ್ವನಾಶ ಆದ್ರೂ ಪರವಾಗಿಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೆ, ಮುಸ್ಲಿಮರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಮಾಡಬೇಕು, ದಲಿತರನ್ನ ಗುಲಾಮರನ್ನಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಹೋಗ್ತಾನೆ ಇರ್ತೀವಿ. ನಮ್ಮನ್ನು ಹೊಡಿತೀರಾ, ಬಡಿತೀರಾ, ಬೈತೀರಾ, ಟೀಕೆ ಮಾಡ್ತೀರಾ, ವಿಮರ್ಶೆ ಮಾಡ್ತೀರಾ, ಮಾನ ಮರ್ಯಾದೆ ಕಳಿತೀರಾ, ವಿ ಡೋಂಟ್ ಕೇರ್. ಅವರು ಕೇರೇ ಮಾಡಲ್ಲ, ಮಾನ ಮರ್ಯಾದೆಗೆ ಅಂಜೋ ಜನನೇ ಅಲ್ಲ ಅಂಥವ್ರು. ಅದಾದ್ರೂ ಅಂತರೂ ಸಹ ಹೊಡೆಸ್ಕೊಂಡು ಸಿಕ್ಕಾಪಟ್ಟೆ ಚಚ್ಚಿಸ್ಕೊಂಡು ಪೊಲೀಸರು ಬಂದು ಅಡ್ಡ ಬಂದು ನಿಂತ್ಕೊಂಡು ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಥವಾ ಅವ್ರು ವಶಕ್ಕೆ ಪಡಿತಿರ್ಬೇಕಾದ್ರೆ ಕಿರ್ಚಾಡ್ತಾನೆ, ನಾನೊಬ್ಬ ನ್ಯಾಷನಲಿಸ್ಟ್, ಅದಕ್ಕೆ ಕಪಾಳಕ್ಕೆ ಹೊಡೆದೆ ನಾನು ಅಂತ. ಏನದು ನ್ಯಾಷನಲಿಸ್ಟ್? ರಾಷ್ಟ್ರೀಯವಾದಿ. ಇವರ ಪ್ರಕಾರ ಇವರು ಅಂದ್ರೆ ಯಾರು? ಸಂಘ ಪರಿವಾರ ಬಿಜೆಪಿಯ ಪ್ರಕಾರ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ದ್ವೇಷ ಹರಡೋರು ನ್ಯಾಷನಲಿಸ್ಟ್ಗಳು. ಈ ದೇಶದಲ್ಲಿ ದಲಿತರನ್ನ ಮತ್ತೆ ಗುಲಾಮಗಿರಿಗೆ ತಳ್ಳಬೇಕು ಅನ್ನೋದು ನ್ಯಾಷನಲಿಸಂ. ಈ ದೇಶದಲ್ಲಿ ಮುಸ್ಲಿಮರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಮಾಡಬೇಕು ಅನ್ನುವಂಥದ್ದು ರಾಷ್ಟ್ರೀಯವಾದ. ಒಟ್ಟಿನಲ್ಲಿ ಈ ದೇಶದಲ್ಲಿ ನೆಮ್ಮದಿಯಾಗಿ ಯಾರೂ ಇರಬಾರ್ದು, ಭ್ರಾತೃತ್ವ ಇರಬಾರ್ದು, ಸಹಬಾಳ್ವೆ ಇರಬಾರ್ದು, ಏನೂ ಇರಬಾರ್ದು. ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಕಚ್ಚಾಡಬೇಕು, ಮಸೀದಿಗಳ ಕೆಳಗಡೆ ಲಿಂಗ ಹುಡುಕಬೇಕು, ಮಸೀದಿ ಮುಂದೆ ಕೆಟ್ಟ ಕೊಳಕ ಡ್ಯಾನ್ಸ್ ಮಾಡಬೇಕು, ಕೂಗಬೇಕು. ಇಂಥವುದನ್ನು ಮಾಡೋದನ್ನೇ ರಾಷ್ಟ್ರೀಯವಾದ ಅಂತ ಇವ್ರು ಅನ್ಕೊಂಡಿರೋದು. ಅದನ್ನೇ ಅವ್ನು ಬಡ್ಕೊಂಡು ಬಾಯಿ ಬಡ್ಕೊಂಡು ಹೋದ, ಐ ಎಮ್ ಎ ನ್ಯಾಷನಲಿಸ್ಟ್. ಯಾವ ನ್ಯಾಷನಲಿಸ್ಟ್? ದೇಶವನ್ನ ಪ್ರೀತಿಸುವವನು ದೇಶದಲ್ಲಿ ಶಾಂತಿ ಬಯಸ್ತಾನೆ. ಈ ಕಂತ್ರಿಗಳು ಯಾವನಿಗೂ ಸಹ ಶಾಂತಿ ಬೇಕಾಗಿಲ್ಲ, ಸಂಘ ಪರಿವಾರದಿಂದ ಹಿಡಿದು ಬಿಜೆಪಿಯವರೆಗೆ ಯಾರಿಗೂ ಶಾಂತಿ ಬೇಕಾಗಿಲ್ಲ. ದಿನ ಬೆಳಗಾದ್ರೆ ದ್ವೇಷ, ಮುಸ್ಲಿಮ್ಸು ಒಳಗೊಳಗೆ ದಲಿತರನ್ನ ಹೇಗೆ ತುಳಿಬೇಕು. ಈ ದೇಶ ಸಂವಿಧಾನ ಹೆಂಗ್ ಕಿತ್ತಾಕ್ಬೇಕು. ಯಾವ ಮಟ್ಟಕ್ಕೆ ಅಂದ್ರೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಅಂಬೇಡ್ಕರ್ ಅಂತ ಬಾಯಿ ಬಡ್ಕೊಳ್ತಿರ್ತೀರಾ. ಅಷ್ಟು ಸಲ ದೇವ್ರ ಹೆಸರು ಹೇಳಿದ್ರೆ ಮುಕ್ತಿ ಸಿಕ್ಕಿರೋದು ನಿಮ್ಗೆ ಅಂತ.
ಆ ಮಟ್ಟಕ್ಕೆ ಇವರು ದಲಿತರನ್ನ ಮುಸ್ಲಿಮರನ್ನ ದ್ವೇಷ ಮಾಡ್ತಾರೆ. ಹೊರಗಡೆ ತೋರಿಸ್ಕೊಳ್ಳೋ ಧೈರ್ಯ ಎಲ್ಲ ದಲಿತರ ವಿಚಾರವಾಗಿ ತಿರುಗಿ ಬೀಳ್ತಾರೆ ದಲಿತರು ಅಂತ. ಮುಸ್ಲಿಮರ ವಿಚಾರವಾಗಿ ನಂಗ ನಾಚ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಈ ದೇಶದಲ್ಲಿ ಸಮಾನತೆ ಬೇಕು ಅಂತಾರೋ, ಯಾರು ಈ ದೇಶದಲ್ಲಿ ಕೋಮುವಾದಿ ಸರ್ಕಾರನ ಕಿತ್ತು ಬಿಸಾಕ್ಬೇಕು ಅಂತಾರೆ, ಯಾರು ಈ ದೇಶದಲ್ಲಿ ಯಾರಿಗೂ ಅನ್ಯಾಯ ಆಗಬೇಕು ಅಂತಾರೆ, ಅಂತವ್ರ ವಿರುದ್ಧ ಇವರು ಕಟಿಬದ್ಧರಾಗಿ ನಿಂತ್ಕೊಳ್ತಾರೆ, ಹಲ್ಲೆನೂ ಮಾಡ್ತಾರೆ, ಕೆಲವರನ್ನು ಕೊಲೆನೂ ಮಾಡಿದ್ದಾರೆ. ಗೌರಿ ಲಂಕೇಶ್, ದಾಬೋಲ್ಕರ್ ಇವರೆಲ್ಲ ಸ್ಯಾಂಪಲ್ಗಳು. ಎಂ ಕಲ್ಬುರ್ಗಿ, ಪನ್ಸಾರೆ, ಸಾಕಷ್ಟು ಜನ ಇದ್ದಾರೆ. ಒಂದೋ ಜೈಲಿಗೆ ಹಾಕ್ಬಿಡೋದು ವಿತೌಟ್ ವಿಚಾರಣೆ. ಒಂದು ಬೇಲ್ ಇಲ್ಲ, ವಿಚಾರಣೆನೂ ಇಲ್ಲ, ಚಾರ್ಜ್ ಶೀಟ್ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಹಾಕಿಬಿಟ್ಬಿಡೋದು ದೇಶದ್ರೋಹದ ಕೇಸ್ ಹಾಕಿ. ಇಲ್ಲ ಗೌರಿ ಲಂಕೇಶ್ ಗತಿ ಕಾಣಿಸೋದು, ಪನ್ಸಾರಿ ಗತಿ ಕಾಣಿಸೋದು, ಎಂ ಕಲ್ಬುರ್ಗಿ ಈ ರೀತಿ, ದಾಬೋಲ್ಕರ್ ಈ ರೀತಿಯಾಗಿ ಹುಡುಕಿ ಕೊಲ್ಲೋದು. ಎರಡರಲ್ಲೂ ಒಂದು ಮಾಡ್ಕೊಂಡು ಇರ್ತಾರೆ. ಅಂಥವ್ರಿಗೆ ಈ ದೇಶವನ್ನ ಬಿಟ್ಕೊಟ್ಬಿಡ್ಬೇಕು ಕಂಪ್ಲೀಟ್ ಆಗಿ ಅನ್ನೋದು ಇವ್ರ ಲೆಕ್ಕಾಚಾರ. ಸೊ ದೀಪ್ಗೆ ಕಾಕ್ರೋಚ್ ಪಾರ್ಟಿ ಅದಕ್ಕೆ ವಿರುದ್ಧವಾದಂತಹ ನೀತಿಯನ್ನ ಇಲ್ಲಿವರೆಗೂ ತೋರಿಸ್ಕೊಂಡ್ ಬಂದಿದೆಯಲ್ಲ. ನಾನು ಪ್ರತಿ ಪಕ್ಷದ ಬಗ್ಗೆ ಸಹ ಇಲ್ಲಿಯವರೆಗೆ ಅಂತ ಬಳಸ್ತೀನಿ. ಯಾಕಂದ್ರೆ ನಾಳೆ ಯಾವಾಗ ಯಾರು ಯಾವ ಪಕ್ಷಕ್ಕೆ ಸೇರ್ಕೊಳ್ತಾರೆ ಗೊತ್ತಿಲ್ಲ. ಸಯೋನಿ ಘೋಷ್ ಅನ್ನುವಂತಹ ಒಬ್ಬ ಮಹಿಳಾ ರಾಜಕಾರಣಿ, TMC ಪಕ್ಷ, ದಿನ ಬೆಳಗಾದ್ರೆ ಬಿಜೆಪಿನ ಫುಟ್ಬಾಲ್ ಆಡ್ತಾ ಇದ್ರು. ಫುಟ್ಬಾಲ್ ಏನು ವಾಕ್ಚಾತುರ್ಯ, ಏನು ಅಟ್ಯಾಕ್, ಮೋದಿಯಿಂದ ಹಿಡಿದು ಸಂಘ ಪರಿವಾರದವರೆಗೆ ನಡ್ಗೋಗ್ಬಿಡೋರ ಎಮ್ಮನ ಭಾಷಣಕ್ಕೆ. ಇವತ್ತ ಎಮ್ಮ ಬಿಜೆಪಿಗೆ ಹೋಗಿ ಸೇರ್ಕೊಳ್ತಾ ಇದ್ದೆ ಅಥವಾ ಬಿಜೆಪಿ ಪರ ಹೋಗಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಕಾಕ್ರೋಚ್ ಪಕ್ಷದ ಪರವಾಗಿ ವಿಚಾರದಲ್ಲಿಯೂ ಸಹ ನಾನು ಜಾಗರೂಕತೆಯಿಂದ ಇಲ್ಲಿಯವರೆಗೆ ಅಂತಲೇ ಹೇಳ್ತೀನಿ. ನಾಳೆ ಏನಾಗ್ತಾರೆ, ಯಾರ ಜೊತೆ ಹೋಗಿ ನಿಂತ್ಕೊಳ್ತಾರೆ, ಯಾರ ಜೊತೆ ಶಾಮೀಲ್ ಆಗ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಯಾರ್ದು ಏನು ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿಯವರೆಗೆ ನಡ್ಕೊಂಡ್ ಬಂದಿದ್ದಾರಲ್ಲ, ಆ ಸಿಟ್ಟು ಅವರ ಮೇಲೆ ಅಟ್ಯಾಕ್ ಮಾಡಕ್ಕಾಗತ್ತೆ. ಇನ್ನು ಅವನೊಬ್ನೇ ಅಲ್ಲ, ಯಾರು ರಾಕೇಶ್ ಗುರ್ಜರ್ ಅನ್ನುವಂಥವ್ರು ಹಲ್ಲೆ ನಡೆಸುವಂತಕ್ಕೆ ಪ್ರಯತ್ನ ಪಟ್ಟು ಹಲ್ಲೆ ನಡೆಸಿರುವಂತವ್ರು ಅಂತ ಹೇಳಿ 5 ಜನರನ್ನು ಇಲ್ಲಿವರೆಗೆ ಬಂಧಿಸಿದ್ದಾರೆ. ಇನ್ನೊಬ್ಬನು ಹುಡುಕಾಟ ನಡೀತಾ ಇದೆಯಂತೆ. ಆ 5 ಜನರ ಹೆಸರು ರೋಹಿತ್ ಶರ್ಮಾ, ರಾಕೇಶ್ ಗುರ್ಜರ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಅಜಯ್ ಶರ್ಮಾ, ಕುಲ್ದೀಪ್ ಸಿಂಗ್, ನಿಕೇತ್ ಅನ್ನುವಂಥವ್ರು. ಈ 5 ಜನ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆ ನಡೀತಾ ಇದೆ. ಅವ್ರ ಮೇಲೆ ಎಂಥ ಕ್ರಮ ಆಗುತ್ತೆ ಅನ್ನೋದನ್ನ ನೀವು ಊಹಿಸಬಹುದು. ಯಾವ ಆಧಾರದ ಮೇಲೆ ಊಹಿಸಬಹುದು ಅಂದ್ರೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹೊಸಕ್ಕೆ ಹಾಕಬೇಕು ಅಂತ ಈ ದೇಶದ ಸರ್ಕಾರ ಪ್ರಯತ್ನ ಪಟ್ಟಿತ್ತಲ್ಲ, ಆ ಪ್ರಯತ್ನಗಳನ್ನ ನೆನಪಿಸ್ಕೊಂಡ್ರೆ ನೀವು ಅಭಿಜಿತ್ ದೀಪ್ಗೆ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಬಂಧನದಲ್ಲಿರುವವರ ವಿರುದ್ಧ ಈ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನೇನು ಮಾಡಿದ್ರು ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹೊಸಕ್ಕೆ ಹಾಕೋದಕ್ಕೆ? ಆಸ್ ಯೂಶುವಲ್ ತಮ್ಮ IT ಟೀಮ್ ಅನ್ನು ಬಿಟ್ಟರು, ಅವರದೇ ಆದಂತಹ ಒಂದು ಬುಕ್ ಏನಿದೆಯಲ್ಲ ಅದನ್ನ ಹೊರಗಡೆ ಬಿಟ್ರು, ಸುಳ್ಳುಗಳ ಬುಕ್. ಅದರ ಪ್ರಕಾರ ಇದೊಂದು ದೇಶದ್ರೋಹಿ ಗುಂಪು, ವಿದೇಶಿ ಫಂಡ್ ತಗೊಂಡು ಭಾರತವನ್ನ ತುಳಿಯೋದಕ್ಕೆ, ಇಲ್ಲಿನ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ, ಭಾರತವನ್ನೇ ಅಸ್ಥಿರಗೊಳಿಸೋದಕ್ಕೆ ನಡೀತಾ ಇರೋ ಸಂಚು ಅಂತ IT ಇದರಲ್ಲಿ ಬಿಟ್ರು. ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಎಲ್ಲ ಏನೇನಿದೆಯಲ್ಲ ಎಲ್ಲ ಬಳಸ್ಕೊಂಡು ಬಿಟ್ರು. ಅದಾದ ನಂತರ ಒಂದೊಂದೇ ಬ್ಲಾಕ್ ಮಾಡ್ಕೊಂಡು ಬಂದ್ರು ಜನತಾ ಪಾರ್ಟಿದು. ಮೊದಲಿಗೆ ಫೇಸ್ಬುಕ್ ಬ್ಲಾಕ್ ಮಾಡಿದ್ರು, ಅವರು ಆದ ನಂತರ ವೆಬ್ಸೈಟ್ ಬ್ಲಾಕ್ ಮಾಡಿದ್ರು, ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಮಾಡಿದ್ರು, ಇನ್ನೊಂದು ಟ್ವಿಟ್ಟರ್ ಅಕೌಂಟ್, ಫಸ್ಟ್ ಟ್ವಿಟ್ಟರ್ ಅವರು ಬ್ಲಾಕ್ ಮಾಡಿದ್ದು, ಟ್ವಿಟ್ಟರ್ ಅಂದ್ರೆ X ಏನಿದೆ ಅದನ್ನ ಬ್ಲಾಕ್ ಮಾಡಿದ್ರು. ಯಾವೆಲ್ಲ ಪ್ಲಾಟ್ಫಾರ್ಮ್ಗಳಿತ್ತು ಎಲ್ಲವನ್ನು ಬ್ಲಾಕ್ ಮಾಡಿದ್ರು. ಉಳಿದಿದ್ದು ಒಂದು ಏನು ಇನ್ಸ್ಟಾಗ್ರಾಮು, ಅದನ್ನ ಹ್ಯಾಕ್ ಮಾಡಿಸ್ಬಿಟ್ಬಿಟ್ಟು ಅದೀಗೇನೋ ರಿಕವರ್ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ. ಅದೆಷ್ಟು ನಿಜನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿಗೂ ಸಹ ಅವರದ್ದು ಯಾವುದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ನೆಟ್ಗೆ ಅವ್ರ ಕೈಯಲ್ಲೇ ಇಲ್ಲ. ಒಂದೋ ಅಳಿಸಿ ಹೋಗಿದ್ದಾವೆ, ಡಿಲೀಟ್ ಆಗಿದ್ದಾವೆ, ಅಥವಾ ಅವನ್ನ ವಿತ್ಹೆಲ್ಡ್ ಮಾಡಿಟ್ಟಿದೆ ಸರ್ಕಾರ, ಅಥವಾ ಅವು ಯಾರ್ದೋ ಕೈಯಲ್ಲಿ ಹ್ಯಾಕ್ ಆಗಿಬಿಟ್ಟಿದ್ದಾವೆ. ಇವ್ರ ಹತ್ರ ಪಾಸ್ವರ್ಡ್ಗಳು ಏನು ವರ್ಕ್ ಆಗ್ತಿಲ್ಲ, ಇವ್ರೇನು ಹಾಕೋಕ್ಕೂ ಆಗಲ್ಲ, ಇವ್ರೇನು ಬದಲಾಯಿಸೋಕ್ಕೂ ಆಗಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಇದಾವೆ ಅಂತ. ಸೊ ಇಷ್ಟೆಲ್ಲ ಮಾಡಿದಂತಹ ಈ ಮೋದಿ ಸರ್ಕಾರ ಅದೇ ಕಾಕ್ರೋಚ್ ಜನತಾ ಪಾರ್ಟಿಯ ವಿರುದ್ಧ ನಿಂತ್ಕೊಂಡು ಅವರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ, ಕಠಿಣ ಕ್ರಮ ಅಂತ ನಂಬುವಷ್ಟು ಮೂರ್ಖತನ ಈ ದೇಶದಲ್ಲಿ ನಮ್ಮಲ್ಲಿ ಇದೆ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅವ್ರಿಗೆ ಈಸಿಯಾಗಿ ಬೇಲ್ ಸಿಗುತ್ತೆ. ಹೊರಗಡೆ ಬಂದ ತಕ್ಷಣನೇ ಅವ್ರಿಗೆ ಹೂವಿನ ಹಾರ ಹಾಕಿ, ಸ್ವೀಟ್ ತಿನ್ನಿಸಿ, ಹಲ್ಕ ಕೆಲಸ ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿ, ಮತ್ತೆ ದೇಶದ್ರೋಹದ ಕೆಲಸ ಮಾಡೋದಕ್ಕೆ, ದೇಶದಲ್ಲಿ ವಿಭಜನೆಯ ಶಕ್ತಿ ರೂಪದಲ್ಲಿ ಕೆಲಸ ಮಾಡೋದಕ್ಕೆ ಬೀದಿಗೆ ಬಿಟ್ಟು ಬಿಡ್ತಾರೆ.
ಬೀದಿಗೆ ಬಿಟ್ಟುಬಿಡ್ತಾರೆ. ಅದಂತೂ 100% ಆಗತ್ತೆ. ಸೊ ಈ ಸರ್ಕಾರದ ಮನಸ್ಥಿತಿ ಎಲ್ಲವೂ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಇದಿಷ್ಟು ಅಭಿಜಿತ್ ದೀಪ್ಗೆ ಮೇಲೆ ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದೀಪ್ಗೆ ಮೇಲೆ ನಿನ್ನೆ ನಡೀತಲ್ಲ ಜೈಪುರದಲ್ಲಿ ಹಲ್ಲೆ, ಆ ಹಲ್ಲೆಯ ವಿವರಗಳು ಮತ್ತು ಅದರ ಸುತ್ತ ನಾವು ನೋಡಬಹುದಾದಂತಹ ಇಂಪಾರ್ಟೆಂಟ್ ಮುಖ್ಯವಾದಂತಹ ಒಂದಷ್ಟು ಅಂಶಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.